ನಮಸ್ತೆ ಎಲ್ರಿಗೂ. ನಮ್ಮ ಎಷ್ಟೋ ಜನ ಹುಡುಗರು ನನ್ನನ್ನು ಕೇಳ್ತಾರೆ, ವಿದ್ಯಾರ್ಥಿಗಳು, ನಿಮ್ಮ ಹಾಗೆ ಇರೋಕ್ಕಾಗಲ್ಲ ಬಿಡಿ ಸರ್ ನಮಗೆ ಅಂತ. ಅದೇನೋ ನಿರಾಶೆಯೋ, ಅದೇನೋ ಕೋಪವೋ, ಅದೇನೋ ಅಸಹನೆಯೋ ಹೊತ್ಕೊಂಬಂದಿರ್ತಾರಲ್ಲ, ಒತ್ತಡದ ನಡುವೆ ಬದುಕ್ತಿರ್ತಾರೆ. ನಿಮ್ಮ ಹಂಗೆ ಇರೋಕ್ಕಾಗಲ್ಲ ಬಿಡಿ ಸರ್ ಅಂತ ಹೇಳ್ತಾರೆ. ಯಾಕೆ ಹಾಗೆ ಹೇಳ್ತೀರಪ್ಪ, ಎಲ್ಲರಿಗೂ ಅವರವ್ರದ್ದೇ ಆದ ವಿಶೇಷತೆ ಇರುತ್ತಲ್ಲ ಅಂತ ಹೇಳಿದಾಗ, ಅಯ್ಯೋ ಬಿಡಿ ಸರ್, ಯಾವಾಗ ನೋಡಿದ್ರು ಜಗಳ ಕದನ, ನಮ್ಮ ಧರ್ಮ ದೊಡ್ಡದು, ಮತ್ತೊಂದು ಧರ್ಮ ದೊಡ್ಡದು ಅಂತೆಲ್ಲ ಜಗಳ ಕದನ ನೋಡಿ ನೋಡಿ ಬೇಜಾರಾಗಿಬಿಟ್ಟಿದೆ. ನಾವು ಯಾವ ಕ್ಷೇತ್ರಕ್ಕೆ ಹೋದರೂ ಈ ಮತಧರ್ಮ ವ್ಯತ್ಯಾಸಗಳ ಅಷ್ಟು ಚರ್ಚೆ ಆಗುವ ವಿಷಯ ಬೇರೆ ಅಲ್ಲ. ಆದರೆ ನಿಮಗೆ ಯಾಕೆ ಹೀಗೆಲ್ಲ ಅನಿಸಲ್ಲ? ನೀವು ಯಾವಾಗ ನೋಡಿದ್ರು, ಯಾರು ಏನೇ ಹೇಳಿದ್ರು ಯಾವಾಗಲೂ ಒಂದು ಮಾತು ಹೇಳ್ತೀರಾ, ಏಕಂ ವಿಪ್ರಾಹ ಸತ್ ಬಹುಧಾ ವದಂತಿ. ಅದು ಹೇಗೆ ಸರ್ ಅಂತ ಕೇಳಿದ್ರು. ಮತ್ತು ನನ್ನ ಪ್ರೀತಿಯ ಹುಡುಗ ತುಷಾರ್ ಅಂತ ಒಬ್ಬ ಇದ್ದಾನೆ. ಹಾಗೆ ಯಾವಾಗಲೂ ನಾನು ಸ್ಮರಿಸುವಂಥ ಪ್ರಸನ್ನ ಅಂತ ಒಬ್ಬ ಹುಡುಗ ಇದ್ದಾನೆ. ಅವರಿಬ್ಬರು ತುಂಬ ಮೆಚ್ಚಿನ ಮಕ್ಕಳು, ನನಗೆ ಯಾವಾಗಲೂ ನೆನಪಿಗೆ ಬರ್ತಾರೆ. ಅವರಿಬ್ಬರ ಭೇಟಿ ಆಗಿತ್ತು ಒಮ್ಮೆ ನಮ್ಮ ಸೋನು ಶಾನಾಜ್ ಮನೆಯಲ್ಲಿ. ಸೋನುಲ ಸಂಚಾರಿ ಅವ್ರ ಮನೆಯಲ್ಲೇ ಸದ್ಯಕ್ಕೆ ನನ್ನ ವಾಸ್ತವ್ಯ ಇದೆ. ಅದೆಲ್ಲ ಮತ್ತೆ ಹೇಳ್ತೀನಿ, ಯಾಕೆ ಬಂದೆ, ಹೇಗೆ ಬಂದೆ ಅಂತ. ಇರಲಿ. ಆಗ ರಂಜಾನ್ ಹಬ್ಬದ ಒಂದು ದಿನ ಬೆಳಗ್ಗೆ ತುಷಾರ್ನ ಭೇಟಿಯಾಗಿತ್ತು. ಅವನ ಚಿಟ್ಚಾಟ್ ಅಡ್ಡಾದಲ್ಲಿ ಅವನು ನನ್ನ ಸಂದರ್ಶನವನ್ನು ಮಾಡಿದ್ದ. ಆವಾಗ ಇದೇ ಪ್ರಶ್ನೆ ಕೇಳಿದ ಹುಡುಗ, ಎಲ್ಲಿ ನೋಡಿದ್ರೂ ಅಶಾಂತಿ, ಒಂಥರ ಅನಾಚಾರ, ದುಃಖ, ಸಂಕಟ, ಸ್ಪರ್ಧೆ ಇದೆಲ್ಲ ಇದೆಯಲ್ಲ ಸರ್, ನಿಮ್ಮ ಹತ್ರ ಮಾತ್ರ ಯಾಕೆ ಈ ಎಲ್ಲ ಪ್ರಶ್ನೆಗಳು ಕಾಡೋದಿಲ್ಲ? ಸ್ಪಷ್ಟವಾದ ಉತ್ತರ ಇದೆಯಲ್ಲ ಎಲ್ಲದರಲ್ಲೂ. ಆಗ ನಾನು ಹೇಳಿದೆ, ತುಷಾರ್, ಗುರುಗಳು ಅಂತ ಒಬ್ರು ಇದ್ದಾರಲ್ಲ, ಅವರು ನಮ್ಮ ಎಲ್ಲ ಕೊಳೆಯನ್ನು ತೆಗೆಯುವಂಥ ಮಹತ್ತರ ಬೆಳಕು. ನಿನಗೆ ಭಗವದ್ಗೀತೆಯಲ್ಲಿ ಒಂದು ವಿಷಯ ಗೊತ್ತಿದೆಯಲ್ಲ, ಅದರಲ್ಲೊಂದು ಹೇಳ್ತಾರೆ, ಸಂಶಯಾತ್ಮ ವಿನಶ್ಯತಿ ಅಂತ ಒಂದು ಶ್ಲೋಕ ಬರುತ್ತವಲ್ಲ. ಯಾರಿಗೆ ಸಂಶಯ ಇರೋದಿಲ್ವೋ ಅವರು ಪುನಃ ಏನಾಗುತ್ತೆ ಅಂದರೆ ಯಾವ ಜಂಜಡಗಳಿಗೂ ಬೀಳಲ್ಲ. ಜಗತ್ತು ನಿರಂತರವಾದ ಶಕ್ತಿ, ಪುನಃ ಬರ್ತೀವಿ ಹೋಗ್ತೀವಿ. ನಾವು ಒಳ್ಳೇದು ಮಾಡೋಕ್ಕೆ ಹುಟ್ಟಿರೋದು. ಭಗವಂತ ಎಷ್ಟೇ ಆದರೂ ವಿವಿಧ ರೂಪಗಳಲ್ಲಿದ್ದರೂ ಒಬ್ಬನೇ ಅಂತ ಹೇಳಿ ಅನಿಸ್ಬಿಡುತ್ತೆ ಅಂಥವರಿಗೆ ಅಂತ ಎಲ್ಲ ಹೇಳ್ಕೊಡ್ತಾರಲ್ಲ ಆ ಶ್ಲೋಕದಲ್ಲಿ ಅಂತ ಹೇಳಿದೆ. ಆವಾಗ ಅವನಿಗೆ ತುಂಬ ಕುತೂಹಲ ಆಯಿತು. ಹೇಗೆ ಅಂತ ಕೇಳ್ದ. ಭಗವದ್ಗೀತೆ ಶ್ಲೋಕ ಇದೆ ನೋಡಿ, ಎಲ್ಲರಿಗೂ ಗೊತ್ತಿದೆ. ಅಗ್ನಶ್ಚ ಅಶ್ರದ್ಧಾನಶ್ಚ ಸಂಶಯಾತ್ಮ ವಿನಶ್ಯತಿ, ನ ಲೋಕೋಸ್ತಿ ನ ಪರೋ ಸುಖಂ ಸಂಶಯಾತ್ಮನಃ ಅಂತ ಇದೆ. ಇದು ಎಲ್ಲರಿಗೂ ಗೊತ್ತಿದೆ. ಈ ಲೋಕದಲ್ಲೂ ಸುಖ ಇರಲ್ಲ, ಪರಲೋಕದಲ್ಲೂ ಸುಖ ಇರಲ್ಲ ಸಂಶಯ ಇರೋರಿಗೆ ಅಂತ ಈ ಶ್ಲೋಕದ ಅರ್ಥ. ಅಜ್ಞಾನಿಯಾದವನು, ದುಃಖದಲ್ಲಿರೋನು ಯಾವತ್ತೂ ಸುಖವನ್ನು ಹೊಂದಲ್ಲ. ಯಾಕಂದರೆ ಸದಾ ಗೊಂದಲದಲ್ಲಿರ್ತಾನೆ. ಈ ಹಾಲಿನಲ್ಲಿ ಬಿದ್ದ ನೊಣದ ಥರ ಒದ್ದಾಡ್ಕೊಂಡಿರ್ತಾರೆ. ಸುಳಿಗಳಿಗೆ ಸಿಕ್ಕ ಜನಗಳ ಥರ ಸುಳಿಯಲ್ಲಿರ್ತಾರೆ. ಎಲ್ಲ ಉಪಮೆ ಹೇಳ್ಬೋದು. ಈಗ ತುಷಾರ್ನ ವಿಷಯಕ್ಕೆ ಬರೋಣ. ತುಷಾರ ಬಿಂದುವಿನಂತೆ ಸದಾ ನಗುತ್ತಿರುವ ಹುಡುಗ ನನಗೆ ಅವನ ಮುಖ ಯಾವಾಗಲೂ ನೆನಪಿಗೆ ಬರುತ್ತೆ. ಈಗ ಈ ವ್ಲಾಗಲ್ಲಿ ಅವನು ಯಾವಾಗ ನನ್ನನ್ನು ನೋಡಿದ್ರೆ ನಗ್ಬೋದು, ಸರ್ ನನ್ನನ್ನು ನೆನೆಸ್ಕೊಂಡ್ರು ಅಂತ. ಆ ಇಂಟರ್ವ್ಯೂ ವಿಚಾರಕ್ಕೆ ಬರೋಣ. ನಾನು ಎಲೆಕ್ಷನ್ನಲ್ಲಿ ಸುಮಾರು ವಿಷಯಗಳನ್ನು ನೋಡ್ತೀನಿ. ಈ ಸರಿ ಎಲೆಕ್ಷನ್ನಲ್ಲಂತೂ ಅದು ಎಷ್ಟರ ಮಟ್ಟಿಗೆ ಮಾತುಗಳನ್ನು ಕೇಳಬೇಕಾಯಿತು ಅಂದರೆ ಅಷ್ಟು ಬೇಜಾರಾಗಿತ್ತು. ನಾನು ನಮ್ಮ ಹುಡುಗರಿಗೆಲ್ಲ ಹೇಳಿದೆ, ನೋಡಿ, ಧರ್ಮದ ವಿಷಯದಲ್ಲಿ ದೇಶವನ್ನು ಒಡೆಯೋದು, ಮನಸ್ಸನ್ನು ಒಡೆಯೋದು, ಮತಗಳನ್ನು ಗಳಿಸೋದು ಯಾವುದು ಶಾಶ್ವತ ಅಲ್ಲ ಅಂತ ನಮ್ಮ ರಾಜಕೀಯ ನಾಯಕರಿಗೆ ಯಾವಾಗ ಗೊತ್ತಾಗುತ್ತೋ ಅಂತ ಬೇಜಾರು ಮಾಡ್ಕೊಂಡು ಹೇಳಿದ್ದೆ. ಆಗಲೂ ಕೂಡ ನಮ್ಮ ತುಷಾರ್ನೊಂದಿಗಿನ ಇಂಟರ್ವ್ಯೂನ ನೆನೆಸ್ಕೊಂಡಿದ್ದೆ. ಈಗ ಆ ವಿಷಯಕ್ಕೆ ಬರೋಣ. ಭಗವದ್ಗೀತೆ ಶ್ಲೋಕ ಸಂಶಯಾತ್ಮ ವಿನಶ್ಯತಿ ಅನ್ನೋದು ನನ್ನ ಪಾಲಿಗೆ 0 ಆಗಿದೆ ಅಂತ ಕಾಣುತ್ತೆ. ಯಾಕಂದರೆ ನನಗೆ ಸಿಕ್ಕ ಗುರುಗಳು ಚಂದ್ರಶೇಖರ ಅಯ್ಯರ್, ಸುಬ್ರಹ್ಮಣ್ಯ ಅಯ್ಯರ್, ಜೋಸೆಫ್ ಇಮ್ಯಾನ್ಯುಯಲ್ ಸರ್, ಹಾಜಿ ಮೊಹಮ್ಮದ್ ಮುಸಾಫಿರ್ ಸರ್, ಏನು ಹೇಳಲಿ ನಾನು ಅವರ ಬಗ್ಗೆ ಎಲ್ಲ, ನನಗೇನು ಹೇಳೋದಕ್ಕೆ ಗೊತ್ತಾಗಲ್ಲ. ಪೂಜ್ಯ ನರಸಿಂಹಶಾಸ್ತ್ರಿಗಳಂತೂ ನನ್ನ ಸಂಸ್ಕೃತ ಜ್ಞಾನವನ್ನು ಎಷ್ಟರ ಮಟ್ಟಿಗೆ ಹೆಚ್ಚಿದ್ದಾರೆ ಅಂದರೆ, ನಾನು ಆ ಸಂಸ್ಕೃತವನ್ನು ಕಲಿಯುತ್ತಾ 10 ವರ್ಷ ಆಗಿದೆ, ಇನ್ನೂ ಮುಗಿದಿಲ್ಲ ಆ ಓದು ಅನ್ನೋದು. ನನಗೆ ತುಂಬ ಸಂಕೋಚದಿಂದ ಹೇಳಬೇಕಾದಂಥ ಸನ್ನಿವೇಶ. ಯಾಕಂದರೆ
ಪುಸ್ತಕಗಳು ಸಿಗ್ತಿಲ್ಲ. ಒತ್ತಡದಲ್ಲಿ ಸಂಸ್ಕೃತ ಅನ್ನೋದು ಮರೆಯಾಗುತ್ತಿರುವ ಭಾಷೆ ಆಗಿರೋದ್ರಿಂದ ಅದರ ಬಗ್ಗೆ ನಾವೇ ಯೋಚನೆ ಮಾಡಿ ನಾವೇ ಪುಸ್ತಕಗಳನ್ನೆಲ್ಲ ಹುಡುಕಿ ನಾವೇ ನಮ್ಮ ಓದನ್ನು ಮುಂದುವರಿಸಬೇಕಾಗಿದೆ. ಅದೇನೇ ಇರಲಿ, ಮತ್ತೆ ಮಾತಾಡೋಣ. ಈಗ ತುಷಾರ್ನ ವಿಷಯಕ್ಕೆ ಬರ್ತೀನಿ. ರಂಜಾನಿನಲ್ಲಿ ಭೇಟಿಯಾದಾಗ ಅವನು ಆ ಪ್ರಶ್ನೆ ಕೇಳಿದ್ದ. ನಾನು ಹೇಳಿದೆ, ನೋಡಪ್ಪ, ಭಗವಂತ ಒಬ್ಬನೇ, ಬೆಳಕು ಒಂದೇ ಜಗತ್ತಲ್ಲಿ, ಅದು ವಿವಿಧ ರೂಪಗಳಲ್ಲಿ ಹೊರಹೊಂಬೋದು ಅಂತ ನಿನಗೆ ಗೊತ್ತಿದೆ ತಾನೆ, ವಿಜ್ಞಾನದಲ್ಲಿ ಅದನ್ನೇ ಹೇಳ್ತಾರೆ. ಉದಾಹರಣೆಗೆ ನೋಡಪ್ಪ, ಈಗ ಒಂದು ಲೋಟ ನೀರಿರುತ್ತೆ, ಆ ನೀರನ್ನು ನೀನು ಐಸ್ ಬೇಕಾದ್ರೂ ಮಾಡ್ಬೋದು, ಹೌದಾ? ಆಮೇಲೆ ಆವಿಯನ್ನು ಬೇಕಾದ್ರೂ ಮಾಡ್ಬೋದು. ಆದರೆ ಆವಿಯು ಮತ್ತು ಐಸು ನೀರೇ ಆಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ತಾನೆ ಅಂತ ಸರಳ ಉದಾಹರಣೆ ಹೇಳಿದ್ದೆ. ನಂತರದಲ್ಲಿ ಭಗವದ್ಗೀತೆ, ಕುರಾನ್, ಬೈಬಲ್, ಆಮೇಲೆ ನಮ್ಮ ಗ್ರಂಥ ಸಾಹೇಬ್ ಇತ್ಯಾದಿಗಳನ್ನೆಲ್ಲ ನಾನು ಓದಿದ್ದನ್ನು ಕುರಿತು ಹೇಳಿದ್ದೆ. ಅವನಿಗೆ ಸ್ವಲ್ಪ ಸಮಾಧಾನವಾಗುವಂತೆ ಅದರ ವಿವರಣೆ ಹೀಗಿತ್ತು. ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಇದೆ, ಗೊತ್ತಿದೆಯಲ್ಲ? ಅನನ್ಯಾಶ್ಚಿಂತೆಯ ಸ್ತೋಮ ನಿತ್ಯಯುಕ್ತ ಉಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ಅವಾಮ್ಯಹಂ. ನನ್ನ ಮೇಲೆ ಪೂರ್ತಿ ನಂಬಿಕೆ ಇಡಪ್ಪ, ನಾನು ನಿನ್ನನ್ನು ನೋಡ್ಕೊತೀನಿ ಅನ್ನೋದು ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಇದನ್ನೇ ತಾನೇ ಬೈಬಲ್ನಲ್ಲಿ ಹೇಳೋದು. ನೋಡು, ಅದರಲ್ಲಿದೆ ಒಂದು ವಾಕ್ಯ ಸ್ಪಷ್ಟವಾಗಿದೆ, ಯೋಚನೆ ಮಾಡಿ ಅದರ ಬಗ್ಗೆ ಅಂತ ಹೇಳಿದೆ. ಆ ಬೈಬಲ್ ವಾಕ್ಯ ಹೇಗಿತ್ತು? ಸಂಕಟದಲ್ಲಿರುವ, ದುಃಖದಲ್ಲಿರುವ ಅಥವಾ ಪರಿತಾಪದಲ್ಲಿರುವ ಎಲ್ಲ ಜನ ನನ್ನ ಬಳಿಗೆ ಬನ್ನಿ, ನಾನು ನಿಮ್ಮ ದುಃಖಗಳಿಗೆ ಹೆಗಲು ಕೊಡುವ ಎತ್ತಾಗುತ್ತೇನೆ ಅನ್ನುವ ಒಂದು ಮಾತಿದೆ ಅಲ್ವಾ? ನೋಡಿ, ಯೋಚನೆ ಮಾಡು, ಎರಡು ಸರಿ ಅಲ್ವಾ ಅಂದೆ. ಆಮೇಲೆ ಕುರಾನಿನಲ್ಲಿ ಇರುವ ಉಕ್ತಿ ಕೂಡ ಹೇಳಿದೆ. ಅದು ಅರಬ್ಬಿ ಭಾಷೆಯಲ್ಲಿತ್ತು, ಅದನ್ನ ನಾನು ಕನ್ನಡದಲ್ಲಿ ಅವತರಿಸಿ ಹೇಳಿದೆ. ಯಾಕೆ ನೀವು ನನ್ನ ಬಗ್ಗೆ ಸಂಶಯ ಪಡುತ್ತೀರಿ? ಸೂರ್ಯಚಂದ್ರರನ್ನು ಹತೋಟಿಯಲ್ಲಿಡುವ ನಾನು, ಸಮುದ್ರದ ಬೃಹತ್ತಲೆಯನ್ನು ಹತೋಟಿಯಲ್ಲಿಡುವ ನಾನು, ಸೃಷ್ಟಿಯ ಸಕಲ ಚರಾಚರಗಳನ್ನು ನಿಯಂತ್ರಿಸುವ ನಾನು, ನಿಮ್ಮನ್ನು ನಾನು ರಕ್ಷಿಸುವುದಿಲ್ಲ ಅಂತ ಯಾಕೆ ಸಂಶಯ ಪಡ್ತೀರಿ ಅಂತ ಕುರಾನಿನಲ್ಲೂ ಇದೆಯಲ್ಲ. ಹಾಗಾದರೆ ಈ 3 ಧರ್ಮಗ್ರಂಥಗಳು ಹೇಳುವುದು ಒಂದೇ ಅಲ್ವಾ? ಈ ನಮ್ಮ ಜೋಗದ ಜಲಪಾತದಲ್ಲಿ ರಾಜ, ರಾಣಿ, ರೋರರ್, ರಾಕೆಟ್ 4 ಏನಿದೆ ಆ ಕವಲುಗಳು ಒಂದೇ ಕಡೆ ಬೀಳೋದಲ್ವಾ? ಅತ್ಯಂತ ಸರಳ ಉದಾಹರಣೆ ಅಲ್ವಾ ತುಷಾರ್? ಇದನ್ನೆಲ್ಲ ಯೋಚನೆ ಮಾಡ್ಬೋದಲ್ವ ನಾವು ಅಂತ ಕೇಳಿದೆ. ಆಗ ಅವನಿಗೆ ತುಂಬ ಖುಷಿಯಾಗಿತ್ತು. ಯಾಕಂದರೆ ಸರ್, ನೀವು ಹೇಳಿದ ಎಲ್ಲ ವಿಷಯಗಳು ಎಷ್ಟು ಅದ್ಭುತವಾಗಿದೆ ಅಂತ ಮೆಚ್ಕೊಂಡು ಹೋದ. ಮತ್ತು ಮುಂದುವರೆದು ನಾನು ಹೇಳಿದೆ ಆ ಮಾತಿನಲ್ಲಿ, ನೋಡು, ವಿಷ್ಣುವಿನ ಅವತಾರ ಎಷ್ಟು ರೂಪದಲ್ಲಿ ಬೇಕಾದರೂ ಬರ್ಬೋದು. ಅಂದರೆ ಬರುವಿಕೆ ಭಿನ್ನವಾಗಿರುತ್ತೆ ಅಷ್ಟೇ, ಬರುವಿಕೆ ಭಿನ್ನವಾಗಿರುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ನಾನು ಒಂದೆರಡು ಉದಾಹರಣೆ ಹೇಳ್ತೀನಿ ಅಂತ ಕೂಡ ಅದು ಹೇಳಿದೆ. ಉದಾಹರಣೆಗೆ ಕೃಷ್ಣನ ಜನನದ ಸನ್ನಿವೇಶ ನೋಡು. ದೇವಕಿ ಮತ್ತು ವಸುದೇವರನ್ನು ಕಂಸ ಎಲ್ಲಿಟ್ಟಿದ್ದ ಅಂತ ಹೇಳಿದ್ರೆ ಸೆರೆಮನೆಯಲ್ಲಿ ಇಟ್ಟಿದ್ದ, ಹೌದಾ? 8ನೇ ಮಗುವಿನಿಂದ ನಿನಗೆ ಮರಣ ಅಂತ ಹೇಳಿದಾಗ ಆ ಮಗುವನ್ನೆಲ್ಲ ಕೊಲ್ತಾ ಬಂದ, ಹೌದಾ? ಆದರೆ ಕೃಷ್ಣ ತನ್ನ ಅದ್ಭುತ ಮಾಯೆಯಿಂದ ಸೆರೆಮನೆಯಲ್ಲಿ ತಪ್ಪಿಸಿಕೊಂಡು ಹೋಗಿ ನಂದಗೋಕುಲದಲ್ಲಿ ಇಡಲ್ಪಟ್ಟ. ನಿಂಗೆ ಗೊತ್ತಿದೆಯಲ್ಲ, ನದಿ 2 ಪಾಲಾಗಿ ಆದಿಶೇಷ ಮಣಿಯನ್ನು ತೋರಿಸ್ದ, ಅವನಿಗೆ ದಾರಿ ತೋರಿಸ್ದ ವಸುದೇವನಿಗೆ. ಮತ್ತೆ ಅವನು ಬಂದು ಸೆರೆಮನೆಯಲ್ಲಿ ಸೇರ್ಕೊಂಡ, ಎಲ್ಲ ಗೊತ್ತಿದೆಯಲ್ಲ ಕತೆ, ಅದನ್ನ ಹೇಳೋದೇನು ಬೇಡ ಅಲ್ವಾ ಅಂದೆ. ಸರಿ ಸರ್, ಇದಾಯ್ತಲ್ಲ, ಇನ್ನೇನು? ಈಗ ನೋಡು, ಬೈಬಲ್ನಲ್ಲೂ ಕೂಡ ಜೀಸಸ್ ಕ್ರೈಸ್ಟನ ಒಂದು ಹುಟ್ಟುವಿಕೆ ಕೂಡ ಹಾಗೇ ಇದೆ ಅಲ್ವಾ? ನೋಡು, ಜೋಸೆಫ್ ಮತ್ತು ಮರಿಯಮ್ಮರ ಮಗನಾಗಿ ಹುಟ್ಟಿ ಅವರು ಒಂದು ಕೊಟ್ಟಿಗೆಯಲ್ಲಿ ಜನ್ಮ ತಾಳಿದರು ಅಂತ ಇದೆ. ಅವರನ್ನು ನೋಡುವುದಕ್ಕೆ 7 ಜನ ದಿವ್ಯಜ್ಞಾನಿಗಳು ಬಂದರು, ನಮಸ್ಕಾರ ಮಾಡಿದ್ರು ಅಂತ ಇದೆ, ಹೌದಾ? ಪರವಾದರೆಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಜೋಸೆಫ್ ಮತ್ತು ಮರಿಯಮ್ ಸ್ಥಳಾಂತರ ಮಾಡಿದ್ರು, ಆಗ ದನದ ಕೊಟ್ಟೆಯಲ್ಲೇ ಜನಿಸಿದ್ರು ಅಂತ ಇದೆ. ನೋಡು, ಯೋಚನೆ ಮಾಡು, ಎಲ್ಲಿಯ ಬೈಬಲ್, ಎಲ್ಲಿಯ ಮಹಾಭಾರತ, ಎಲ್ಲಿಯ ರಾಮಾಯಣ? 25-30 ಸಾವಿರ ವರ್ಷಗಳ ಬೈಬಲ್ ಮತ್ತು ಮಹಾಭಾರತದ ಇತಿಹಾಸವನ್ನು ನಾವು ನೋಡೋಣ. ಈಗ ಬೈಬಲ್ 2,500 ವರ್ಷಗಳ ಹಿಂದೆ ಇದ್ದಿದ್ದು, ಮಹಾಭಾರತ 25-30 ಸಾವಿರ ವರ್ಷಗಳ ಇತಿಹಾಸದ್ದು ಅಂತ ಹೇಳ್ತಾರೆ. ಹಾಗಾದರೆ ಜೀಸಸ್ ಕ್ರೈಸ್ಟಿಗೆ ಆ ಮಹಾಭಾರತದ ವಚನವನ್ನು ಯಾರು ಹೇಳ್ಕೊಟ್ಟಿದ್ದು, ಹೌದಾ?
ನಾನು ನಿನ್ನನ್ನು ಕಾಪಾಡ್ತೀನಿ ಅನ್ನೋ ಕೃಷ್ಣನ ವಚನವನ್ನು ಜೀಸಸ್ ಕ್ರೈಸ್ಟಿಗೆ ಯಾರು ಹೇಳ್ಕೊಟ್ಟಿದ್ದು? ಯಾರೂ ಹೇಳ್ಕೊಟ್ಟಿಲ್ಲ ಅಲ್ವಾ? ಎಲ್ಲ ದಿವ್ಯ ಜ್ಞಾನದ ದೃಷ್ಟಿಯಿಂದ ಗುರುಕೃಪೆಯಿಂದ ಪಡೆದಿದ್ದಲ್ವ. ಈಗಿನ ನಮ್ಮ ಮಕ್ಕಳು ಈ ಬೈಬಲ್ಲು, ಕುರಾನು, ಭಗವದ್ಗೀತೆ, ಆಮೇಲೆ ಜಂದಾವಿಸ್ತಾ ಅಥವಾ ಗುರು ಗ್ರಂಥ ಸಾಹೇಬ್ ಎಲ್ಲವನ್ನೂ ಓದಲಿ, ಯಾರೂ ಬೇಡ ಅನ್ನಲ್ಲ. ಹೇಳುವ ಎಲ್ಲ ವಿಷಯಗಳು ಒಂದೇ, ಬದುಕು ಮತ್ತು ಬದುಕಲು ಬಿಡು ಅಂತ. ಇದನ್ನು ಅರ್ಥ ಮಾಡಿಕೊಳ್ಳಿ ನಮ್ಮ ಎಲ್ಲ ಹುಡುಗರು ಅಂತ ಹೇಳಿ ಆ ಇಂಟರ್ವ್ಯೂನ ನಾನು ಮುಗಿಸಿದ್ದೆ. ಹುಡುಗ ತುಂಬ ಸಂತೋಷದಿಂದ ಹೋಗಿದ್ದ. ಇವತ್ತೇನಾದರೂ ಅವನು ಯಾವಾಗಲಾದ್ರೂ ಈ ವಿಡಿಯೋನ ನೋಡಿ ಕೇಳಿದಾಗ ನನ್ನನ್ನು ನೆನಪು ಮಾಡ್ಕೊಳ್ಬೋದು. ಬಾಕಿ ಎಲ್ಲ ವಿಷಯ ನಾಳೆ ಮಾತಾಡೋಣ. ಎಲ್ಲರಿಗೂ ಸಹಜ ಸುಂದರವಾದ ಜೀವನ ಇರಲಿ. ದೇವರು ಒಬ್ಬನೇ, ನಾಮ ಹಲವು ಅನ್ನೋದನ್ನು ಅರ್ಥ ಮಾಡಿಕೊಂಡು ಬದುಕೋಣ, ಬದುಕಲು ಬಿಡೋಣ, ನಗೋಣ, ನಗಿಸೋಣ. ನಮಸ್ತೆ.